ಟೈಮ್ ಎಲ್ಲರ ಲೈಫಲ್ಲೂ ಇರುತ್ತೆ. ಏನೋ ಮಾಡಬೇಕು ಅನ್ಕೊಂಡು ಪ್ರಯತ್ನ ಮಾಡಿದಾಗ ಅದನ್ನು ಕುಗ್ಗಿಸೋರು, ಡಿಸ್ಕರೇಜ್ ಮಾಡೋರು ಸಹ ಇದ್ದೇ ಇರ್ತಾರೆ. ಆದರೆ ಹಾಗೆಲ್ಲ ಅವಮಾನಿಸಿದವರಿಗಿಂತ ಎತ್ತರಕ್ಕೆ ಬೆಳೆಯೋದೇ ನಿಜವಾದ ಸಾಧನೆ. ಅಂತಹ ಒಬ್ಬ ಸ್ಟಾರ್ ಹೀರೋಯಿನ್ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ರೇಷ್ಮಾ. ಆಕೆ ಇವತ್ತು ಬಾಲಿವುಡ್ನ ಬಹುಬೇಡಿಕೆಯ ಹೀರೋಯಿನ್. ಸ್ಟಾರ್ ನಟರ ಜೊತೆ ಅವಳು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾಳೆ. ಅವಳಿಗೆ ಅಂತಾನೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಆದ್ರೆ ಇಷ್ಟೆಲ್ಲ ಸಾಧಿಸೋಕೆ ಮುಂಚೆ ಅವಳು ಅನುಭವಿಸಿದ್ದು ಸಾಕಷ್ಟಿದೆ. ಟಿವಿ ಸೀರಿಯಲ್ ಒಂದರಿಂದ ಬರೀ ಪ್ರಶ್ನೆ ಕೇಳಿದ ಕಾರಣಕ್ಕೆ ಕಿಕ್ಔಟ್ ಆಗಿದ್ದ ಆ ನಟಿ ಇವತ್ತು ಸ್ಟಾರ್. ಶಿ ಈಸ್ ನನ್ ಅದರ್ ದೆನ್ ಯಾಮಿ ಗೌತಮ್. ಯಾಮಿ ಗೌತಮ್ ಇವತ್ತು ಯಾರಿಗ್ ತಾನೇ ಗೊತ್ತಿಲ್ಲ. ಅವಳ ಸಿನಿಮಾಗಳು ಒಂದರ ಹಿಂದೆ ಒಂದರಂತೆ ಹಿಟ್ ಆಗಿವೆ. ಅವಳ ಲಾಸ್ಟ್ ರಿಲೀಸ್ ಫಿಲ್ಮ್ ಓ ಮೈ ಗಾಡ್ 2 ಸಹ ಅವಳಿಗೆ ಒಳ್ಳೆ ಹೆಸರು ತಂದುಕೊಡ್ತು. ಆದ್ರೆ ಇವಳು ಇಷ್ಟು ದೊಡ್ಡ ಸ್ಟಾರ್ ಆಗೋಕೆ ಮುಂಚೆ ಸೀರಿಯಲ್ ನಟಿಯಾಗಿದ್ಲು. ಅಲ್ಲಿ ಕೆರಿಯರ್ ಶುರು ಮಾಡೋಕ್ಕೂ ಮುಂಚೆನೆ ಒಂದೇ ದಿನಕ್ಕೆ ಇವಳನ್ನು ಸೀರಿಯಲ್ ಸೆಟ್ಟಿನಿಂದ ಓಡಿಸಿದ್ರು. ನಾನಾಗ್ಲೇ ಹೇಳಿದ ಹಾಗೆ ಅದಕ್ಕೆ ಕಾರಣ ಕೇಳಿದ ಒಂದೇ ಒಂದು ಪ್ರಶ್ನೆ. ಅದು 2008-9 ಟೈಮ್. ಆಗಿನ್ನು ತನ್ನ ಬಣ್ಣದ ಬದುಕಿಗೆ ಯಾಮಿ ಗೌತಮ್ ಎಂಟ್ರಿ ಕೊಟ್ಟಿದ್ಲು. ಅವಳಿಗೆ ಹಿಂದಿ ಸೀರಿಯಲ್ ಒಂದರಲ್ಲಿ ಒಂದೊಳ್ಳೆ ಪಾತ್ರನೂ ಸಿಕ್ತು. ಅದೇ ಖುಷಿಯಲ್ಲಿ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿದ್ಲು ಯಾಮಿ. ಮೊದಲ ದಿನ ಶೂಟಿಂಗ್ ನಲ್ಲಿ ಎಲ್ಲರೂ ಡೈರೆಕ್ಟರ್ ಹೇಳಿದ್ದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಆಕ್ಷನ್ ಕಟ್ ಗಳ ಮಧ್ಯೆ ಯಾಮಿಗೆ ತಾನು ಬಣ್ಣ ಹಚ್ಚಿದ ಮೊದಲ ಸೀರಿಯಲ್ ನ ಸಂಭ್ರಮ. ಅವಳ ಸೀನ್ ಶೂಟ್ ಮಾಡೋ ಟೈಮ್ ಬಂತು. ಟೇಕ್ಗೆ ಹೋಗಿ ನಿಂತು ರೀಡಿಂಗ್ ತಗೊಂಡು ಡೈರೆಕ್ಟರ್ಗೆ ಅವಳ ಮನಸ್ಸಿನಲ್ಲಿ ಬಂದ ಒಂದು ಅನುಮಾನ ಕೇಳಿದ್ಲು. ಅದು ಹಿಂಗಲ್ಲ ಅಲ್ವಾ, ಹೀಗೆ ಅಲ್ವಾ ಅಂತ ಸೀನ್ ಪೇಪರ್ ನೋಡಿ ಪ್ರಶ್ನೆ ಕೇಳಿದ್ದಾಳೆ ಅಷ್ಟೇ. ಇಡೀ ಸೆಟ್ ಫುಲ್ ಶಾಕ್. ಅವತ್ತೇನೋ ಒಂದಷ್ಟು ಸೀನ್ ಮುಗಿಸಿ ಶೂಟಿಂಗ್ ಪ್ಯಾಕಪ್ ಆಯ್ತು. ಇಡೀ ಸೆಟ್ನಲ್ಲಿ ಎಲ್ಲೆಲ್ಲೂ ಯಾಮಿನಿ ಬಗ್ಗೆನೇ ಚರ್ಚೆ. ಏನ ಹೊಸ ಹುಡುಗಿ ಹಂಗ್ ಪ್ರಶ್ನೆ ಮಾಡ್ಬಿಟ್ಲು, ಅವಳಿಗೆ ಕೊಬ್ಬು ಅಹಂಕಾರ ಅಂತೆಲ್ಲ ಮಾತಾಡ್ಕೊಂಡ್ರು. ಇದ್ಯಾವುದರ ಅರಿವು ಇಲ್ಲದ ಯಾಮಿ ಸೆಟ್ಗೆ ಬಂದು ಅವಳ ಪಾಡಿಗೆ ಮೇಕಪ್ ಹಾಕೊಂಡು ರೆಡಿ ಆದ್ಲು. ಅವತ್ತಿನ ಸೀನ್ಗೆ ಅವಳು ರೆಡಿ ಆಗ್ತಾ ಇದ್ಲು. ಅಷ್ಟೊತ್ತಿಗೆ ಡೈರೆಕ್ಟರ್ ಕಡೆಯವನೊಬ್ಬ ಬಂದು, ಮೇಡಮ್ ಯು ಮೇ ಗೋ ಹೋಮ್ ಅಂದ್ಬಿಟ್ಟ. ಅಂದ್ರೆ ನೀವಿನ್ನು ಮನೆಗೆ ಹೋಗಬಹುದು ಅಂತ. ಯಾಕೆ ಏನು ಅಂತ ಕೇಳೋದ್ರೊಳಗೆ ಅವಳಿಗೆ ಸೆಟ್ನಿಂದ ಹೊರಗೆ ಹೋಗೋ ದಾರಿ ತೋರಿಸಿಯೇ ಬಿಟ್ರು. ಅಲ್ಲಿಗೆ ಅವಳ ಆಕ್ಟಿಂಗ್ ಕನಸಿಗೆ ಕೊಳ್ಳಿ ಹಿಟ್ಟ ಹಾಗಾಯ್ತು. ಅಷ್ಟಕ್ಕೆ ಯಾಮಿನಿ ಸುಮ್ಮನಾಗ್ಲಿಲ್ಲ. ಮತ್ತಷ್ಟು ಆಡಿಷನ್ ಕೊಟ್ಲು. ಎಲ್ಲೆಲ್ಲಿ ಚಾನ್ಸ್ ಅಲ್ಲೆಲ್ಲ ಟ್ರೈ ಮಾಡಿದ್ಲು. ಅದರ ಫಲವಾಗಿ ಅವಳಿಗೆ ರಾಜ್ಕುಮಾರ್ ಆರ್ಯನ್, ಚಾಂದ್ ಕೆ ಪಾಲ್ ಚಲೋ, ಯೆ ಪ್ಯಾರ್ ನ ಹೋಗಾ ಕಮ್ ಅನ್ನೋ ಸೀರಿಯಲ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾನ್ಸ್ ಸಿಕ್ತು. ಆ ಸೀರಿಯಲ್ನಿಂದಾಗಿ ಅವಳಿಗೆ ಸಿನಿಮಾ ಆಫರ್ ಸಹ ಸಿಕ್ತು. ಯಾಮಿ ಆಕ್ಟ್ ಮಾಡಿದ ಮೊದಲ ಸಿನಿಮಾ ಕನ್ನಡದ ಉಲ್ಲಾಸ ಉತ್ಸಾಹ. ಗಣೇಶ್ ಜೊತೆ ಮಿಂಚಿದ ನಟಿಗೆ ಅಲ್ಲಿಂದ ಸಿನಿಮಾ ಆಫರ್ಗಳು ಶುರುವಾದವು. ಪಂಜಾಬಿ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ 35ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಯಾಮಿ ಹೀರೋಯಿನ್ ಆಗಿ ಮಿಂಚಿ ಸಕ್ಸಸ್ ಆಗಿದ್ದಾಳೆ. ಅಮಿತಾಬ್ ಬಚ್ಚನ್, ಅಕ್ಷಯ್ ಕುಮಾರ್, ಅಭಿಷೇಕ್ ಬಚ್ಚನ್, ವಿಕ್ಕಿ ಕೌಶಲ್, ಹೃತಿಕ್ ರೋಷನ್, ವರುಣ್ ಧವನ್, ನವಾಜುದ್ದೀನ್ ಸಿದ್ದಿಕಿ, ಪೃಥ್ವಿರಾಜ್ ಸೇರಿದಂತೆ ಹಲವು ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಮೇಲೆ ಮಿಂಚಿದ್ದಾಳೆ. ಸೀರಿಯಲ್ನಲ್ಲಿ ಅವಮಾನ ಆದಾಗ ಇನ್ನು ಈ ಸಿನಿಮಾ ಸೀರಿಯಲ್ ಜೀವನನೇ ಬೇಡ, ಊರಿಗೆ ವಾಪಸ್ ಹೋಗಿ ಕೃಷಿ ಮಾಡಬೇಕು ಅಂತ ಒಂದು ಹಂತಕ್ಕೆ ಡಿಸೈಡ್ ಮಾಡಿದ್ಲಂತೆ ಯಾಮಿ. ಆದ್ರೆ ಮನಸ್ಸು ಒಪ್ಲಿಲ್ಲ. ಎಲ್ಲಿ ಅವಮಾನ ಆಯ್ತೋ ಅಲ್ಲೇ ಗೆಲ್ಬೇಕು ಅಂತ ಹಠಕ್ಕೆ ಬಿದ್ದು ಇಲ್ಲಿ ತನಕ ಬಂದಿದ್ದೀನಿ ಅಂತ ಪತ್ರಿಕೆಯೊಂದಕ್ಕೆ ಕೊಟ್ಟ ಇಂಟರ್ವ್ಯೂನಲ್ಲಿ ಯಾಮಿನಿ ಹೇಳಿಕೊಂಡಿದ್ದಾಳೆ. ಇದಲ್ವಾ ಸಕ್ಸಸ್ ಅಂದ್ರೆ. ಈ ಸ್ಟೋರಿ ನಿಮಗೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸ್ಪೀಡ್ ಪ್ಲಸ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಹೋಗಿ ಬರ್ತೇನೆ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.